ಲಿರಿಕ್ಸ್ ಸೂಪರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗೆ KD ಚಿತ್ರದಿಂದ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ, ಶಿವ ಶಿವ ಲಿರಿಕಲ್ ಸಾಂಗು. ಇದು KD ಮೂವಿ ಡೈರೆಕ್ಟ್ ಮಾಡ್ತಿರೋದು ಪ್ರೇಮ್ ಅವರು. ಇನ್ನೊಂದು ಇದಕ್ಕೆ ಮೇನ್ ಏನಂತಂದರೆ ಮೇನ್ ಎನರ್ಜಿ ಈ ಮೂವಿಗೆ ಧ್ರುವ ಸರ್ಜಾ ಫಸ್ಟ್ ಕಾಂಬಿನೇಷನ್ನು. ಆಫ್ಟರ್ ಮಾರ್ಟಿನ್ ಡಿಸಪಾಯಿಂಟ್ ಆಗಿದ್ದ ಮೇಲೆ ಈ ಮೂವಿ ಮೇಲೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ಮೋಸ್ಟ್ 1 ಇಯರಿಂದ ಶೂಟಿಂಗ್ ಮಾಡ್ತಿದ್ದಾರೆ ಈ ಮೂವಿ. ಪ್ರೇಮು ಹೇಳಿದ್ದಾರೆ, ಇದು ಬೇರೆ ರೇಂಜ್, ಇಷ್ಟು ದಿವಸ ನಾನು ಮೂವಿ ಮಾಡಿದ್ದೇ ಬೇರೆ, ಈ ಮೂವಿನೇ ಬೇರೆ ಅಂತೇಳಿ ಸಿಕ್ಕಾಬಟ್ಟೆ ಹೈಪ್ ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ಶಿಲ್ಪಾ ಶೆಟ್ಟಿ ಇದ್ದಾರೆ, ಸಂಜಯ್ ದತ್ ಇದ್ದಾರೆ, ವಿಲನ್ನು ಪೊಲೀಸ್ ಕ್ಯಾರೆಕ್ಟರ್ಲಿದ್ದಾರೆ, ವಿಲನ್ನು ಏನೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಕ್ಯಾಸ್ಟಿಂಗ್ ಮಾತ್ರ ಸೂಪರಾಗಿದೆ. ನೋಡೋಣ, ಸಾಂಗ್ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ಪ್ರೇಮ್ ಡೈರೆಕ್ಷನ್ ಯಾವ ಮೂವೀಸ್ ಇರುತ್ತಲ್ಲ, ಎಲ್ಲ ಮೂವೀಸಲ್ಲೂ ಸಾಂಗ್ ಫಿಲಿಮ್ ಹೆಂಗಿರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಸಾಂಗ್ ಮಾತ್ರ ಸೂಪರಾಗಿರುತ್ತೆ. ಸೊ ಇವತ್ತು ಶಿವ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಮ್ಯೂಸಿಕ್ ಬಂದು ಅರ್ಜುನ್ ಜನ್ಯ ಸೂಪರ್ ಮ್ಯೂಸಿಕ್ ಡೈರೆಕ್ಟರು. ಅವ್ರ ಫಿಲಿಮಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗು ಮ್ಯಾಕ್ಸಿಮಮ್ ಗ್ಯಾರಂಟಿ ಇರುತ್ತೆ, ಕೇಳಂಗಿರುತ್ತೆ, ಸೂಪರಾಗಿರುತ್ತೆ. ಸೊ ಇವತ್ತು ರಿಲೀಸ್ ಮಾಡಿದ್ದಾರೆ. ನೋಡೋಣ, ಲಿರಿಕಲ್ ಸಾಂಗ್ ವಿತ್ತು ವಿಡಿಯೋ ಇರುತ್ತೋ, ಓನ್ಲಿ ಲಿರಿಕಲ್ ಸಾಂಗ್ ಇರುತ್ತೋ ನೋಡೋಣ. ಸಾಂಗ್ ನೋಡಾಗಿದ್ಮೇಲೆ ಮತ್ತೆ ಸಾಂಗ್ನ ರಿವ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಶಿವ ಲಾರ್ಡ್ ಶಿವ. ರಗಾಡ್ ಡಿವಿಷನಲ್ ಸಾಂಗ್ ಇದೆ, ಸೂಪರ್ ಮ್ಯೂಸಿಕ್. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಕೈಲೇಶ್ ಕೆ ಆರ್ ಇರ್ಬೇಕಾಡ ಫೇಮಸ್. ಸೂಪರ್ ವಿಜುಲೇಷನ್. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಸಾಂಗ್ ಕೈಲೇಶ್ ಕೆ ಆರ್. ಫೇಮಸ್ಸು ಆಗೋದ್ನೆಲ್ಲ ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ. ಬೆಳೆದ ನೋಡು ಸೂಪರ್ ಲಿರಿಕ್ಸ್. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸೂಪರ್ ಯಾರ್. ಧ್ರುವ ಸರ್ಜಾ ಡಿಫ್ರೆಂಟ್ ಲುಕ್. ಲಾರ್ಡ್ ಶಿವ. ಅನಿಮೇಷನ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅನಿಮೇಷನ್. ಕೊರಿಯೋಗ್ರಾಫ್ ಸೂಪರ್. ಪ್ರೊಡಕ್ಷನ್ ಚೆನ್ನಾಗಿದೆ. ಕೆಳಗೆ ಉಳಿದೋದ್ರಲ್ಲ, ನೀನಂತೂ ನಲ್ವೇ ಅಲ್ಲ. ನೀನಂತೂ ನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಪಕ್ಕೇಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ. ಬೆಳೆದ ನೋಡು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಜೈ ಶ್ರೀರಾಮ್. ನಿನ್ನಾಟ
ಜೈ ಶ್ರೀರಾಮ್. ಮೇಕಿಂಗ್ ಕೇಳಿ ಬ್ಲಾಕ್ ಬಸ್ಟರ್ ಸಾಂಗ್. ಬ್ಲಾಕ್ ಬಸ್ಟರ್ ಸಾಂಗ್. ಈ ಸಾಂಗ್ ಬರ್ದಿಡ್ಕೊಳ್ರಿ. ಗಣೇಶ ಹಬ್ಬ ಆಗಲಿ, ದಸರಾ ಮೆರವಣಿಗೆ ಆಗಲಿ, ಈ ಡಿ ಜೆ ಒಳಗೆ ಕಂಪಲ್ಸರಿ ಈ ಸಾಂಗ್ ಇದ್ದೇ ಇರುತ್ತೆ. ಇನ್ಮೇಲೆ ಎಲ್ಲ ಪ್ರತಿಯೊಂದು ಇದರಲ್ಲೂ ಡಿ ಜೆಲಿ ಈ ಸಾಂಗ್ ಇದ್ದೇ ಇರುತ್ತೆ. ಏನು ಮ್ಯೂಸಿಕ್ ಅದು ಅರ್ಜುನ್ ಜನ್ಯ, ಅದು ಲಿರಿಕ್ಸ್ ಸೂಪರ್. ಈವನ್ ಇಂಥ ಸಾಂಗ್ಗಳಿಗೆಲ್ಲ ಕೈಲಾಶ್ ಕೇರೆ ಸೂಟ್ ಆಗೋದು. ಮಧ್ಯದಲ್ಲಿ ಪ್ರೇಮ ಮಾಡಿದ್ದಾರೆ, ಸೂಪರ್. ಆಮೇಲೆ ಪ್ರೊಡಕ್ಷನ್ ಕಾಣಿಸ್ತಾ ಇದೆ, ಕೊರಿಯೋಗ್ರಾಫು, ವಿಜುವಲೈಸೇಷನ್ನು, ಅಷ್ಟು ಜನ ಸೇರಿಸಿ ಮಾಡಿರೋದು ಇದು ಪ್ರೇಮ್ ಸ್ಪೆಷಾಲಿಟಿ. ಅವರು ಪ್ರತಿ ಫಿಲಿಮಲ್ಲೂ ಈ ಥರ ಇದ್ದೇ ಇರುತ್ತೆ. ಕ್ರೌಡ್ ಸೇರಿಸಿ ಅದು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ಬಟ್ ಪ್ರೇಮ್ ಅವ್ರು ಇದು ಈಸಿಯಾಗಿ ಮಾಡಿಬಿಡ್ತಾರೆ. ಅವ್ರಿಗೆ ರೂಢಿ ಇದು. ನಮ್ಮ ಧ್ರುವ ಸರ್ಜಾ ಆ್ಯಕ್ಷನ್ ಪ್ರಿನ್ಸ್ ಜೀವಿಸ್ಬಿಟ್ಟಿದ್ದಾರೆ ಪಾತ್ರದಲ್ಲಿ. ಫುಲ್ಲು ಡಿಫ್ರೆಂಟ್ ಲುಕ್ ಇದರಲ್ಲಿ. ಅವತ್ತು ಒಂಥರ ಫಿಲಿಮು ನೋಡಬೇಕಿನ್ನು. ಇದು ಜಸ್ಟ್ ಸಾಂಗ್ ಬಿಟ್ಟಿದ್ದಾರೆ, ಇನ್ನು ಫಿಲಿಮಲ್ಲಿ ಯಾವ ರೇಂಜಲ್ಲಿರುತ್ತೆ ಅದು. ನಮ್ಮ ಧ್ರುವ ಸರ್ಜಾ ಅದು ಮಾತಾಡೇ ಬೇಡ. ಅವ್ರು ಆ್ಯಕ್ಟಿಂಗ್ ಮಾಡೋಂಗಿರಲ್ಲ, ಕಾಮನ್ ನ್ಯಾಚುರಲ್ಲೇ ಇರುತ್ತೆ ಅವ್ರ ಆ್ಯಕ್ಟಿಂಗ್ ಎಲ್ಲ, ಆರ್ಟಿಫಿಷಿಯಲ್ ಇರಲ್ಲ. ಫುಲ್ ಕ್ಯೂರಿಯಾಸಿಟಿ ಆಗ್ತಾಯಿದೆ ಫಿಲಿಮ್ ಮೇಲೆ. ಸೂಪರ್ ಸಾಂಗು. ಓಕೆ ಫ್ರೆಂಡ್ಸ್, ನೀವು ನೋಡಿರ್ತೀರ, ನಿಮಗೆ ಹೆಂಗೆ ಅನ್ನಿಸ್ತು ಸಾಂಗು ಕಮೆಂಟ್ ಮಾಡಿ. ಮತ್ತೊಂದಿಷ್ಟು ರಿಯಾಕ್ಷನ್ ಜೊತೆ ಸಿಗ್ತೀನಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.